ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗಬಹುದು ಅನ್ನೋದನ್ನ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಆಸ್ ಆಫ್ ನೌ ನಿಫ್ಟಿ 50 ಸೊ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಲಾಸ್ಟ್ 3 ಕನ್ಸಿಕ್ಯೂಟಿವ್ ಡೇಸ್ ಇಂದ ಇದು ಕೆಳಗಡೆ ಬರ್ತಾ ಇದೆ. ಸೊ ಆಸ್ ಆಫ್ ನೌ ಬಾಟಮ್ ಇಂದ ಸ್ವಲ್ಪ ಪುಲ್ ಬ್ಯಾಕ್ ಆಗಿದೆ. ಸೊ ಇಲ್ಲಿರೋ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಾನು ಸ್ವಿಚ್ ಆದ್ರೆ ಇಲ್ಲೊಂದು ಸ್ಟ್ರಾಂಗ್ ಸಪೋರ್ಟ್ ಇತ್ತು ಆಕ್ಚುಲಿ. ಓಕೆ, ಸೊ ಈ ಸಪೋರ್ಟ್ ಅನ್ನ ಬ್ರೇಕ್ ಆಗಿದೆ, ಬಟ್ ಅಷ್ಟೊಂದು ಶಾರ್ಪ್ ಮೂವ್ಮೆಂಟ್ ಆಗಿಲ್ಲ ಆಕ್ಚುಲಿ. ಸೊ ಬ್ರೇಕ್ಔಟ್ ಆದ ನಂತರ, ಬ್ರೇಕ್ ಡೌನ್ ಆದ ನಂತರ ಏನ್ ರೀಟೆಸ್ಟ್ ಆಗಿ ಕೆಳಗಡೆ ಮೂವ್ ಆಗಬೇಕಾಗಿತ್ತು ಅದು ಆಗಿಲ್ಲ. ಸೊ ಬಾಟಮ್ ಅಲ್ಲಿ ಶಾರ್ಪ್ ರಿವರ್ಸಲ್ ಆದ ನಂತರ, ಓಕೆ, ಶಾರ್ಪ್ ಡೌನ್ ಆದ ನಂತರ ನನಗೆ ಏನಾಗಿದೆ ಅಂದ್ರೆ ಇಲ್ಲಿ ಒಂದು ಡಬ್ಲ್ಯೂ ಟೈಪ್ ಕಾಣ್ತಾ ಇದೆ. ಸೊ ನಾಳೆಗೆ ಬೈ ಚಾನ್ಸ್ 24,244 ಮೇಲ್ಗಡೆ ಮಾರ್ಕೆಟ್ ಲೈಕ್ ಹೋಗ್ತಾ ಇದೆ ಅಂದ್ರೆ ನಾವು ಒಂದು ಸ್ಮಾಲ್ ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು. ಸೊ ದ ಟ್ರೇಡಿಂಗ್ ಸೆಟಪ್ಸ್ ಈಸ್ ಈಸಿ ಲೈಕ್ ದಿಸ್ ಆಕ್ಚುಲಿ. ಏನಂದ್ರೆ 24,160 ಕೆಳಗಡೆ ಮಾರ್ಕೆಟ್ ಹೊಂಟ್ರೆ ಓಕೆ, ಬ್ರೇಕ್ ಡೌನ್, ರೀಟೆಸ್ಟ್ ಅಂಡ್ ಬ್ರೇಕ್ ಡೌನ್ ಅಲ್ಲಿ ನಾವು ಟ್ರೇಡ್ ಅನ್ನ ತಗೋಬಹುದು. ಅದನ್ನ ಬಿಟ್ರೆ 24,240 ಮೇಲ್ಗಡೆ ಹೊಂಟ್ರೆ ಸೊ ನಾವ್ ಇದು ಮಾಡಬಹುದು, ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು. ಬೈ ಚಾನ್ಸ್ ಇದರಲ್ಲಿ ಸ್ಕ್ಯಾಲ್ಪಿಂಗ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಮೇ ಬಿ. ಸೊ ನಾನು ಇದುವರೆಗೂ ನಿಫ್ಟಿಯಲ್ಲಿ ಸ್ಕ್ಯಾಲ್ಪಿಂಗ್ ಮಾಡಿಲ್ಲ. ಆಸ್ ಆಫ್ ನೋ ಲಾಂಗ್ ಅಪಾರ್ಚುನಿಟಿ ಟ್ರೇಡ್ ಅನ್ನೇ ನೋಡೋಣ. ಲಾಂಗ್ ಟ್ರೆಂಡ್ ಅಂದ್ರೆ ಟ್ರೆಂಡ್ ಕ್ಯಾಪ್ಚರಿಂಗ್ ಟ್ರೇಡ್ ಅನ್ನ ನಾವು ನೋಡಬಹುದು 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ. ರೀಸೆಂಟ್ ಅಪ್ಪರ್ ಸ್ವಿಂಗ್ ಅಂಡ್ ಲೋವರ್ ಸ್ವಿಂಗ್, ಸೊ ಇವೆರಡರ ಮೇಲೆ ಡಿಪೆಂಡ್ ಇರುತ್ತೆ. ಮಾರ್ಕೆಟ್ ಈ ಲೆವೆಲ್ ಏನಾದ್ರು ಬ್ರೇಕ್ ಆದ್ರೆ 24,250 260 250 ಮೇಲ್ಗಡೆ ಬ್ರೇಕ್ ಆದ್ರೆ ಈಸಿಲಿ ಅರೌಂಡ್ ಒಂದು 100 ಪಾಯಿಂಟ್ ಅಥವಾ 80 to 120 ಪಾಯಿಂಟ್ಸ್ ಹೋಗೋ ಚಾನ್ಸಸ್ ಇದೆ. ದಟ್ ಟು ಅಪ್ ಟು ಲೈಕ್ ಇವತ್ತಿನ ಹೈ ಏನಿದೆ ಅಲ್ಲಿವರೆಗೂ ಹೋಗೋ ಚಾನ್ಸಸ್ ಇದೆ. ಅಂಡ್ ಲೋ ಬ್ರೇಕ್ ಆದ್ರೆ ವಾಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಂತ ಅಂದ್ರೆ, ಇಲ್ಲಿಂದ ಮಾರ್ಕೆಟ್ ಸಸ್ಟೈನ್ ಆಗಿತ್ತು ಅಂದ್ರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿತ್ತು ಈ ಝೋನ್ ಅಲ್ಲಿ. ಸೊ ಮೇ ಬಿ ಈ ಝೋನ್ ವರೆಗೂ ಬರೋ ಚಾನ್ಸಸ್ ಇದೆ 24,082 ಅಂಡ್ ರೌಂಡ್ ಲೆವೆಲ್ 24,000 ವರೆಗೂ ಬಂದು ಅಲ್ಲಿಂದ ರಿಕವರ್ ಆಗೋ ಚಾನ್ಸಸ್ ಕೂಡ ಇದೆ. ಯಾಕಂದ್ರೆ ಲಾಸ್ಟ್ ಟೈಮ್ ರೌಂಡ್ ಲೆವೆಲ್ 24,000 ಶಾರ್ಪ್ ರಿವರ್ಸಲ್ ಬಂದಿತ್ತು. ಹಾಗಾಗಿ ಅಂಡ್ ಬೈ ಚಾನ್ಸ್ ಏನಾದ್ರು ಗ್ಯಾಪ್ ಡೌನ್ ಆದ್ರೆ, ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಮೇ ಬಿ ಕಮ್ಮಿ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಲೈಕ್ ಲಾಸ್ಟ್ ಒಂದು ಹಾಫ್ ಎನ್ ಅವರ್ ಏನ್ ಟೈಮ್ ಸ್ಪೆಂಡ್ ಮಾಡಿದೆ ಆಕ್ಚುಲಿ, ನಾಟ್ ಹಾಫ್ ಎನ್ ಅವರ್, ಹೋಲ್ ಯಾವ ರೀತಿ ಅಂದ್ರೆ ಇದು ಇಲ್ಲಿಂದ ಇಲ್ಲಿವರೆಗೂ ಹೋಲ್ ಒಂದು 45-50 ಮೋರ್ ದನ್ ದಟ್. ಸೊ ನಾವೇನ್ ಮಾಡಬಹುದು, ಸೊ ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು ಹೈ ಬ್ರೇಕ್ ಆದ್ರೆ. ಓಕೆ, ಸೊ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿರೋ ಕಾರಣ ಬ್ರೇಕ್ ಡೌನ್ ಅಂದ್ರೆ ಗ್ಯಾಪ್ ಡೌನ್ ಓಪನ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಸೊ ಮೇ ಬಿ ಗ್ಯಾಪ್ ಆದ್ರೂ ಆಗ್ಬೋದು, ವಿ ಡೋಂಟ್ ನೋ ದಟ್. ಸೊ ಬಟ್ ಬೈ ಚಾನ್ಸ್ ಫ್ಲಾಟ್ ಓಪನ್ ಆದ್ರೆ ನಾವು ಬೈಯಿಂಗ್ ಅಪಾರ್ಚುನಿಟಿ, ಹೈ ಬ್ರೇಕ್ ಆದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿ, ಲೋ ಬ್ರೇಕ್ ಆದ್ರೆ ನಾವು ಟ್ರೈ ಮಾಡಬಹುದು ಇಲ್ಲಿಂದ ರೌಂಡ್ ಲೆವೆಲ್ ವರೆಗೂ. ಡನ್. ಅಂಡ್ ಇದನ್ನ ಬಿಟ್ರೆ ನಿಫ್ಟಿ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋಣ. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಲೈಕ್ ಸೇಮ್ ಟು ಸೇಮ್. ಓಕೆ, ಸೊ ಬೋತ್ ಆಫ್ ದ ಕ್ಯಾಂಡಲ್ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಇರೋ ಕ್ಯಾಂಡಲ್ ಸ್ಟಿಕ್ಸ್ ಗಳು ತುಂಬಾ ಸ್ಟ್ರಾಂಗ್ ಇದೆ, ಬಟ್ ಲಾಸ್ಟ್ ಅಲ್ಲಿ ಸ್ವಲ್ಪ ರಿವರ್ಸಲ್ ಬಂದಿರೋ ಹಾಗಿದೆ. ಎಸ್, ಬಟ್ ದ ಓನ್ಲಿ ಥಿಂಗ್ ಏನಂದ್ರೆ ಫ್ಲಾಟ್ ಓಪನ್ ಆಗ್ಬೇಕು. ನಾನು ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡ್ತೀನಿ ಅಂದ್ರೆ ಯಾವ ರೀತಿ ಅಂದ್ರೆ ಫ್ಲಾಟ್ ಓಪನ್ ಆಗ್ಬೇಕು, ಒಂದು ರೆಡ್ ಕ್ಯಾಂಡಲ್ ಆಗ್ಬೇಕು. ರೆಡ್ ಕ್ಯಾಂಡಲ್ ಆಗಿ ಹೈ ಬ್ರೇಕ್ ಆಗ್ತಾ ಇದೆ ಅಂದ್ರೆ ಡಬ್ಲ್ಯೂದಲ್ಲಿ ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು. ಇಲ್ಲಾಂದ್ರೆ ಬ್ರೇಕ್ ಡೌನ್ ಅಂತೂ ಆಗಿದೆ, ಸೊ ರೀಟೆಸ್ಟಿಗೆ ಬರ್ತಾ ಇದೆ, ಬಂದು ಲೋ ಬ್ರೇಕ್ ಆದ್ರೆ ಇವತ್ತಿನ ಲೋ ಏನಿದೆ ಅದು ಬ್ರೇಕ್ ಆದ್ರೆ ಸೊ ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡಬಹುದು. ಬಟ್ ರೌಂಡ್ ಲೆವೆಲ್ ಒಂದಿದೆ ಅಲ್ವಾ, 52,000 ರೌಂಡ್ ಲೆವೆಲ್ ಇಂದ ಮಾರ್ಕೆಟ್ ರಿವರ್ಸಲ್ ಆಗೋ ಚಾನ್ಸಸ್ ಇದೆ. ಸೊ ಮೇ ಬಿ ಡಬ್ಲ್ಯೂ ಪ್ಯಾಟರ್ನ್ ಅಲ್ಲಿ ಬೈಯಿಂಗ್ ಅಪಾರ್ಚುನಿಟಿ ಸಿಗಬಹುದು, ಯಾಕಂದ್ರೆ ಇಲ್ಲಿ ಇಂಡ್ಯೂಸ್ಮೆಂಟ್ ಆಗೋ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಸೊ ನೋಡೋಣ. ಅಂಡ್ ಲೋ ಬ್ರೇಕ್ ಆದ್ರೆ ಅಷ್ಟೊಂದು ದೊಡ್ಡ ಟಾರ್ಗೆಟ್ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. 200 ಅಥವಾ 220 ಪಾಯಿಂಟಿನ ಡೌನ್ ಸೈಡ್ ಮೂವ್ಮೆಂಟ್ ನಮಗೆ ಸಿಗೋ ಚಾನ್ಸಸ್ ಇರುತ್ತೆ. ಇವಾಗ ನೋಡಿ, ಫ್ಲಾಟ್ ಓಪನ್ ಆಯ್ತು ಅಂತ ತಿಳ್ಕೊಳ್ಳಿ. ಸೊ ಫ್ಲಾಟ್ ಓಪನ್ ಆಯ್ತು ಅಂದ್ರೆ ಇಲ್ಲಿ ಫ್ಲಾಟ್ ಓಪನ್ ಆಗುತ್ತೆ, ಸೊ 52,200 ಇಂದ. ಅಂಡ್ ಸಡನ್ಲಿ ಈ ಕ್ಯಾಂಡಲ್ ನ ಹೈ ಬ್ರೇಕ್ ಆದ್ರೆ ನಮಗೆ ಅರೌಂಡ್ 100 ಅಥವಾ 80 ಪಾಯಿಂಟ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಈ ಟೈಮ್ ಅಲ್ಲಿ ನಾವು ಸ್ಕ್ಯಾಲ್ಪಿಂಗ್ ಮಾಡಬಹುದು. ಓಕೆ, ಸೊ ಸ್ಕ್ಯಾಲ್ಪಿಂಗ್ ಮಾಡುವಾಗ ಪ್ರಾಬ್ಲಮ್ ಏನಂದ್ರೆ ಎಂಟ್ರಿ ಎಕ್ಸಿಕ್ಯೂಟ್ ತುಂಬಾ ಲೇಟ್ ಆಗ್ಬಿಡುತ್ತೆ. ಸೊ ಎಕ್ಸಿಕ್ಯೂಟ್ ಮಾಡೋದು ಸ್ವಲ್ಪ ಟೈಮ್ ಹಿಡಿಯೋ ಚಾನ್ಸಸ್ ಇರುತ್ತೆ. ಬಟ್ ಸ್ಕ್ಯಾಲ್ಪಿಂಗ್ ಗೆ ನೀವು ಕ್ವಿಕ್ ಆಗಿರ್ಬೇಕಾಗೋದು ರಿಕ್ವೈರ್ಮೆಂಟ್ ಇರುತ್ತೆ. ಸೊ ನೀವೇನ್ ಮಾಡಬಹುದು ಇಲ್ಲಿ, ಸೊ 5 ಇಯರ್ಸ್ ನೀವು ಯೂಸ್ ಮಾಡೋದಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಸೊ ಜಸ್ಟ್ ಇದನ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಎನಿಥಿಂಗ್ ಏನ್ ಸಪೋರ್ಟ್ ಇರುತ್ತೆ ಅದನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಆಸ್ ಆಫ್ ನೌ ಇಲ್ಲಿ ಯೂಸರ್ ಸೆಟ್ಟಿಂಗ್ಸ್ ಹೋಗ್ತೀರಾ, ಯಾಕಂದ್ರೆ ಆಸ್ ಆಫ್ ನೌ ವೆಬ್ ವರ್ಷನ್ ಅಲ್ಲಿ ಇದೆ ಇದು. ಈ ಫೆಸಿಲಿಟಿ ಬಂದ್ಬಿಟ್ಟು ಕ್ವಿಕ್ ಟ್ರೇಡ್ ಅಂತ. ಓಕೆ, ಸೊ ಕ್ವಿಕ್ ಟ್ರೇಡ್ ಅಲ್ಲಿ ನೀವೇನ್ ಮಾಡಬಹುದು, ಇಂಟ್ರಾಡೇ ಆಪ್ಷನ್ ಸೆಲೆಕ್ಟ್ ಮಾಡ್ತೀರಾ, ಯಾವುದೋ ಒಂದು ಸ್ಟ್ರೈಕ್ ಪ್ರೈಸ್ ನ ಸೆಲೆಕ್ಟ್ ಮಾಡಿರ್ತೀರಾ, ಸ್ಟಾಪ್ ಲಾಸ್ ಟಾರ್ಗೆಟ್ 5% ಅಥವಾ ಅಬ್ಸಲ್ಯೂಟ್ ವ್ಯಾಲ್ಯೂ. ಅಬ್ಸಲ್ಯೂಟ್ ವ್ಯಾಲ್ಯೂ ಅಂದ್ರೆ ನಾನ್ ಸ್ಕ್ಯಾಲ್ಪಿಂಗ್ ಅಲ್ಲಿ ಟ್ರೈ ಮಾಡೋದು ಸಡನ್ಲಿ ಒಂದು 20 ಪಾಯಿಂಟ್ಸ್ 25 ಪಾಯಿಂಟ್ಸ್. ಸೊ ಅಬ್ಸಲ್ಯೂಟ್ ವ್ಯಾಲ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬಹುದು ಅಂಡ್ ದೆನ್ 25 ಪಾಯಿಂಟ್ ಸ್ಟಾಪ್ ಟಾರ್ಗೆಟ್ ಅಂಡ್ ದೆನ್ 25 ಪಾಯಿಂಟ್ ಸ್ಟಾಪ್ ಲಾಸ್, ಅಥವಾ 20 ಪಾಯಿಂಟ್ ಸ್ಟಾಪ್ ಲಾಸ್ 25 ಪಾಯಿಂಟ್ ಟಾರ್ಗೆಟ್. ಸೊ ಇದನ್ನ ಸೆಟ್ ಮಾಡ್ಕೊಂಡ್ಬಿಟ್ಟು ನಾನು ಸೇವ್ ಅಂತ ಕೊಡ್ತೀನಿ ಇಲ್ಲಿ. ಸೊ ಆಲ್ರೆಡಿ ಸೇವ್ ಆಗಿದೆ ಸ್ಕ್ಯಾಲ್ಪಿಂಗ್ ಅಲ್ಲಿ 25 ಅಂತ. ಅಂಡ್ ಇಲ್ಲೊಂದು ಕ್ವಿಕ್ ಟ್ರೇಡ್ ಅಂತ ಒಂದು ಆಪ್ಷನ್ ಇರುತ್ತೆ, ಇಲ್ಲಿ ಜಸ್ಟ್ ನೀವು ಸೆಲೆಕ್ಟ್ ಮಾಡ್ಕೋಬಹುದು ವೆಬ್ ಅಲ್ಲಿ. ಸೊ ಕ್ವಿಕ್ ಟ್ರೇಡ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಡನ್. ಸೊ ಒಂದು ಸ್ಟ್ರೈಕ್ ಪ್ರೈಸ್ ಹಾಕೋತೀರಾ. ಸೊ ಕ್ವಿಕ್ ಟ್ರೇಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲೇ ಸಡನ್ಲಿ ಬೈ ಅಂಡ್ ಸೆಲ್ ಅನ್ನ ನೀವು ಕೊಟ್ಕೊಂಡ್ಬಿಡ್ಬಹುದು. ಡನ್. ಸೊ ಆಸ್ ಆಫ್ ನಾವು ಯಾವ್ದಾದ್ರು ಒಂದು ಸ್ಟ್ರೈಕ್ ಪ್ರೈಸ್ ಅನ್ನ ಇಲ್ಲಿ ಹಾಕೋಣ ನಾವು. ಸೊ ಹಾಕೊಂಡು ಲೈಕ್ ಆಡ್ ದ ಮನಿ ಪ್ರಿಫರೇಬಲ್. ಡನ್. ಸೊ ಇಲ್ಲಿ ಇದು ಮಾಡ್ತೀವಿ. ಸೊ ಯಾವ ಪ್ರೈಸ್ಗೆ ನೀವು ಬೈ ಮಾಡಕ್ ರೆಡಿ ಇದ್ದೀರಾ, ಸಡನ್ಲಿ ಇಲ್ಲೇ ಪ್ರೈಸ್ ಇರುತ್ತೆ 0.05 ಟಿಕ್ ಪ್ರೈಸ್ ಪ್ರಕಾರ. ಸೊ ಜಸ್ಟ್ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಬೈ ಆರ್ ಸೆಲ್. ಸೊ ಯೂನಿಟ್ 75 ಅಥವಾ ಎನಿಥಿಂಗ್ ನೀವು ಕಡಿಮೆ ಮಾಡ್ತಾ ಹೋಗ್ಬೋದು. ಅದನ್ನ ಬಿಟ್ರೆ ಈ ಯೂನಿಟ್ಸ್ ಡಿಫಾಲ್ಟ್ ಬರಬೇಕು ಅಂದ್ರೆ ಅದೇ ಯೂಸರ್ ಸೆಟ್ಟಿಂಗ್ಸ್ ಅಲ್ಲಿ ನೀವು ಇಲ್ಲಿ
ಕ್ವಿಕ್ ಟ್ರೇಡ್ ಅನ್ನೋ ಆಪ್ಷನ್ ಅಲ್ಲಿ ಇಲ್ಲಿ ಪೊಸಿಷನ್ ಸೈಜಿಂಗ್ ಡಿಫಾಲ್ಟ್ ಲಾಟ್ ವೈಸ್ ನಾನು ಇಲ್ಲಿ 5 ಕೊಟ್ಟಿದ್ದೆ, ಹಾಗಾಗಿ ಇದರಲ್ಲಿ ಲೈಕ್ ಆಟೋಮೆಟಿಕ್ ಆಗಿ ಏನ್ ತಗೊಂಡಿತ್ತು, ಜಸ್ಟ್ ಕ್ವಿಕ್ ಟ್ರೇಡ್ ಅನ್ನು ಆಕ್ಟಿವೇಟ್ ಮಾಡ್ಕೊಂಡ್ರೆ 75 ತಗೊಂಡಿತ್ತು. ಬಟ್ ಇದನ್ನ ನೀವು ಚೇಂಜ್ ಮಾಡ್ಕೋಬಹುದು. ಓಕೆ, ಯೂಶುವಲಿ ನೀವು ಎಷ್ಟು ಕ್ವಾಂಟಿಟಿಯನ್ನ ಪರ್ಚೇಸ್ ಮಾಡ್ತೀರಾ ಅನ್ನೋದ್ರ ಮೇಲೆ. ಇಲ್ಲ ನಾನು ಏನ್ ಮಾಡ್ತೀನಿ, ಜಸ್ಟ್ ಒಂದು ಲಾಟ್ ಅನ್ನ ಕೊಡ್ತೀನಿ, ಕೊಟ್ಟು ಸೇವ್ ಅಂತ ಕೊಡ್ತೀನಿ. ಸೊ ಸೇವ್ ಅಂತ ಕೊಟ್ಬಿಟ್ರೆ ಕ್ವಾಂಟಿಟಿ ಎಂಟರ್ ಮಾಡೋ ಅವಶ್ಯಕತೆ ಏನಿರಲ್ಲ, ಜಸ್ಟ್ ಕ್ವಿಕ್ ಟ್ರೇಡ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು, ಆಟೋಮೆಟಿಕಲಿ 15 ಕ್ವಾಂಟಿಟೀಸ್ ಅಂದ್ರೆ ಒಂದು ಲಾಟ್ ಬಂದ್ಬಿಟ್ಟಿರುತ್ತೆ. ಸೊ ಯಾವ ಪ್ರೈಸ್ ಮೇಲೆ ಟಿಕ್ ಮಾಡ್ತೀರಾ, ಸೆಲ್, ಬೈ. ಸೊ ಒನ್ ಟಿಕ್ ಅಲ್ಲಿ ಎಕ್ಸಿಕ್ಯೂಟ್ ಆಗ್ಬಿಡುತ್ತೆ. ಸ್ಕ್ಯಾಲ್ಪಿಂಗ್ ಇಮಿಡಿಯೇಟ್ಲಿ ನಿಮ್ಗೆ ಅಪ್ಲೈ ಆಗುತ್ತೆ. 25 ಯಾಕಂದ್ರೆ ಎಸ್ ಎಲ್ ಮತ್ತೆ ಇಡು ಅಥವಾ ಎಕ್ಸಿಟ್ ಆಗೋ, ಸೊ ಟಾರ್ಗೆಟ್ ಸೆಟ್ ಮಾಡು, ಸೊ ಅಗೇನ್ ಬ್ರಾಕೆಟ್ ಆರ್ಡರ್ ಆಕ್ಟಿವೇಟ್ ಮಾಡಿ, ಈ ರೀತಿ ಯಾವುದೇ ನೆಸೆಸಿಟಿ ಇರಲ್ಲ. ಸೊ ನೀವು ಈ ಕ್ವಿಕ್ ಟ್ರೇಡ್ ಫೆಸಿಲಿಟಿನ ಯೂಸ್ ಮಾಡಬಹುದು, ದಟ್ ಟು ಓನ್ಲಿ ಫಾರ್ ಸ್ಕ್ಯಾಲ್ಪಿಂಗ್ ಆಕ್ಚುಲಿ. ಓಕೆ, ನೀವು ಸ್ಕ್ಯಾಲ್ಪರ್ ಆದ್ರೆ ಅಥವಾ ಸ್ಕ್ಯಾಲ್ಪಿಂಗ್ ಮಾಡ್ತಾ ಇದ್ರೆ ಅಂದ್ರೆ ಕ್ವಿಕ್ ಟ್ರೇಡ್ ಗಳನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ರೆ ಅಂದ್ರೆ. ಸೊ ದ ಅಕೌಂಟ್ ಓಪನಿಂಗ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಥವಾ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲೈಕ್ ನಮ್ಮ ಫ್ರೀ ಟೆಲಿಗ್ರಾಮ್ ಚಾನಲ್ ಜಾಯ್ನಿಂಗ್ ಲಿಂಕ್ ಇರುತ್ತೆ, ಅದರಲ್ಲೂ ಕೂಡ ನಿಮಗೆ ಸಿಗುತ್ತೆ. ಡನ್. ಅಂಡ್ ಇಫ್ ಎನಿ ಪ್ರಾಬ್ಲಮ್, ಎನಿ ಎರರ್ಸ್ ಯು ಆರ್ ಫೇಸಿಂಗ್, ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲೈಕ್ ಟೀಮ್ ನಂಬರ್ ಇರುತ್ತೆ, ಅದಕ್ಕೂ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದ ಬ್ಯಾಂಕ್ ನಿಫ್ಟಿ ಅಗೇನ್. ಸೊ ನಾವು ಬ್ಯಾಂಕ್ ನಿಫ್ಟಿಲಿ ಅಗೇನ್ ನಾನು ಹೇಳಿದೆ, ಇಲ್ಲಿಂದ ಮೇಲ್ಗಡೆ ಅರೌಂಡ್ ಒಂದು ಫ್ಲಾಟ್ ಓಪನ್ ಆಗಿ ಲೈಟ್ ಆಗಿ ಪುಲ್ ಬ್ಯಾಕ್ ಅಲ್ಲಿ ಎಂಟ್ರಿ ಸಿಕ್ಕರೆ ಅರೌಂಡ್ ಒಂದು 80-100 ಪಾಯಿಂಟ್ ನಾವು ಕ್ಯಾಪ್ಚರ್ ಮಾಡಬಹುದು ಮೇ ಬಿ. ಸೊ ಈ ಪಾಯಿಂಟ್ ಮೇಲ್ಗಡೆ ಬೈ ಚಾನ್ಸ್ 52,350 ಮೇಲ್ಗಡೆ ಮಾರ್ಕೆಟ್ ಸಸ್ಟೈನ್ ಆದ್ರೆ ಅಗೇನ್ ಇಲ್ಲಿಂದ ನಮಗೆ ಒಂದು ಬಿಗ್ ಟ್ರೇಡ್ ಅರೌಂಡ್ 250-300 ಪಾಯಿಂಟ್ ಟಾರ್ಗೆಟ್ ಸಿಗೋ ಚಾನ್ಸಸ್ ಇರುತ್ತೆ ಬೈಯಿಂಗ್ ಅಪಾರ್ಚುನಿಟಿಯಲ್ಲಿ. ಬಟ್ ಬೈ ಚಾನ್ಸ್ ಏನಾದ್ರು 52,000 ರೌಂಡ್ ಲೆವೆಲ್ ಏನಿದೆ ಅದರ ಕೆಳಗಡೆ ಹೊರಟ್ ಬಿಟ್ರೆ, ಆಲ್ರೆಡಿ ಅಲ್ಲಿಂದ ಸ್ಮಾಲ್ ರೆಸ್ಪೆಕ್ಟ್ ಮಾಡಿದೆ ಮಾರ್ಕೆಟ್, ಸೊ ರೆಸ್ಪೆಕ್ಟ್ ಮಾಡಿ ಮತ್ತೆ ಮೇಲ್ಗಡೆ ಹೋಗಿದೆ. ಸೊ ಇವಾಗ ಬ್ರೇಕ್ ಡೌನ್ ಆದ್ರೆ ನಾವು ಆ ರೌಂಡ್ ಲೆವೆಲ್ಗೆ ರೆಸ್ಪೆಕ್ಟ್ ಮಾಡೋ ಚಾನ್ಸಸ್ ಕಡಿಮೆ ಇರುತ್ತೆ. ಅಂಡ್ ಇಲ್ಲಿಂದ ಶಾರ್ಪ್ ಮೂವ್ಮೆಂಟ್ ಬಂದಿರೋ ಕಾರಣ ಇಲ್ಲಿಂದ ನಮ್ಗೆ ಏನಾಗೋ ಚಾನ್ಸ್ ಇರುತ್ತೆ, ಅರೌಂಡ್ 200 ಅಥವಾ 220 ಪಾಯಿಂಟ್ ಸಿಗೋ ಚಾನ್ಸಸ್ ಈಸಿಲಿ. ಡನ್. ಅಂಡ್ ದೆನ್ ಸೆನ್ಸೆಕ್ಸ್ ಒನ್ ಡೇ ಟೈಮ್ ಫ್ರೇಮ್, ಆಲ್ವೇಸ್ ರಿಮೆಂಬರ್ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಅನಲೈಸ್ ಮಾಡೋದ್ರಿಂದ ಓವರ್ ಆಲ್ ಒಂದು ದಿನದ ಟ್ರೆಂಡಿನ ಲೈಕ್ ಐಡಿಯಾ ಸಿಕ್ಬಿಡುತ್ತೆ. ಸಿಂಪಲ್ ನಾನು ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಏನ್ ಮಾಡ್ತೀನಿ, ಸೊ ನೆಗೆಟಿವ್ ಕ್ಯಾಂಡಲ್ ಫ್ಲಾಟ್ ಓಪನ್ ಆಗಿದೆ, ಸೀದಾ ಲೋ ಬ್ರೇಕ್ ಆದ್ರೆ ಸೆಲ್ಲಿಂಗ್, ಇಲ್ಲೊಂದು ಸರ್ಟಿಫಿಕೇಶನ್ ಸಿಕ್ತು. ಓಕೆ, ಇವತ್ತಿನ ಲೋ ಬ್ರೇಕ್ ಆದ್ರೆ ನಾವು ಸೆಲ್ಲಿಂಗ್ ಮಾಡಬಹುದು, ಕನ್ಸಿಕ್ಯೂಟಿವ್ ಆಗಿ ಮಾರ್ಕೆಟ್ ಬೀಳ್ತಾ ಇದೆ. ಡನ್. ನಾನು ಇವಾಗ 15 ಮಿನಿಟ್ ಟೈಮ್ ಫ್ರೇಮ್ ಗೆ ಸ್ವಿಚ್ ಆಗ್ತೀನಿ. ಬಟ್ ಲಾಸ್ಟ್ ಫ್ಯೂ ಮಿನಿಟ್ಸ್ ಆಕ್ಚುಲಿ, ಫ್ಯೂ ಮಿನಿಟ್ಸ್ ಅಂತ ಹೇಳ್ಬೋದು, ಫ್ಯೂ ಅವರ್ಸ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಈ ಝೋನ್ ಅಲ್ಲಿ ಮಾರ್ಕೆಟ್ ಬಂದಿದೆ. ಡನ್. ಈ ಝೋನ್ ಅಲ್ಲೇ ಮಾರ್ಕೆಟ್ ಲೈಕ್ ಟೈಮ್ ಸ್ಪೆಂಡ್ ಮಾಡಿದೆ. ಹೌ ಮಚ್? ಇಲ್ಲಿಂದ 12:45 ಇಲ್ಲಿವರೆಗೂ ಅಷ್ಟೊಂದು ಖಾಸ್ ಮೂವ್ಮೆಂಟ್ ಏನ್ ನಮ್ಗೆ ಸಿಕ್ಕಿಲ್ಲ. ಅರೌಂಡ್ 2 ಅವರ್ 30 ಮಿನಿಟ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ. ಸೊ ನಾವೇನ್ ಮಾಡ್ಬೋದು, ಈ ಝೋನ್ ಬಿಟ್ಟು ಮೇಲ್ಗಡೆ ಕ್ಲೋಸಿಂಗ್ ಸಿಕ್ಕರೆ ನಾವು ಬೈಯಿಂಗ್ ಅಪಾರ್ಚುನಿಟಿ ಮಾಡಬಹುದು. ಸೊ ಬೈ ಚಾನ್ಸ್ ಮೇಲ್ಗಡೆ ಕ್ಲೋಸಿಂಗ್ ಸಿಕ್ಕರೆ ದ ಮಿನಿಮಮ್ ಟಾರ್ಗೆಟ್ ಶುಡ್ ಬಿ 250 ಪಾಯಿಂಟ್ಸ್. ಸೊ ಮಿನಿಮಮ್ 250 ಪಾಯಿಂಟ್ಸ್ ಟಾರ್ಗೆಟ್ ಇರಬೇಕು. 80,500 ಅಥವಾ 80,530 ಲೆವೆಲ್ ಹತ್ರ ಬಂದು ಮಾರ್ಕೆಟ್ ಮತ್ತೆ ರಿವರ್ಸ್ ಆಗ್ಬೋದು. ಸೊ ರಿವರ್ಸ್ ಆಗುವಾಗ ಒಂದು ಲೈಕ್ 5 ಮಿನಿಟ್ ಅಥವಾ 3 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಬೇರಿಶ್ ಕ್ಯಾಂಡಲ್ ನ ನೋಡಿ ಅಗೇನ್ ಅಲ್ಲೊಂದು 80 ಅಥವಾ 100 ಪಾಯಿಂಟ್ ಗೆ ಸ್ಕ್ಯಾಲ್ಪಿಂಗ್ ನೋಡಬಹುದು. ಅಂಡ್ ಅಗೇನ್ 80,500 ಲೆವೆಲ್ ಅನ್ನು ಮೇಲ್ಗಡೆ ಸಸ್ಟೈನ್ ಆದ್ರೆ ಸೊ ಈಸಿಲಿ ಅನದರ್ 300 ಪಾಯಿಂಟ್ ಟಾರ್ಗೆಟ್ ಅನ್ನು ಸೆಟ್ ಮಾಡಬಹುದು 80,830 ವರೆಗೂ. ಡನ್. ಇದನ್ನ ಬಿಟ್ರೆ ಲೋ ಬ್ರೇಕ್ ಆಯ್ತು, ಕೆಳಗಡೆ ಸಸ್ಟೈನ್ ಆಯ್ತು ಅಂತ ತಿಳ್ಕೊಳ್ಳಿ, ಕ್ಲೋಸಿಂಗ್ ಸಿಕ್ತು ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೇಟ್ ಅವೇ 250 ಪಾಯಿಂಟ್ಸ್ ಅಗೇನ್ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಒಂದ್ಸತಿ ಮಾರ್ಕೆಟ್ 79,700 ಅಥವಾ 800 ಹತ್ರ ಬಂದ್ಬಿಟ್ರೆ ಅಗೇನ್ ಟೈಮ್ ಸ್ಪೆಂಡ್ ಮಾಡೋ ಚಾನ್ಸಸ್ ಇರುತ್ತೆ. ಡನ್. ಸೊ ಈ ಬಾಕ್ಸ್ ಅನ್ನು ನೆನಪಿಟ್ಕೊಳ್ಳಿ, ದಿಸ್ ಇಸ್ ದಿ ಬಾಕ್ಸ್. ಓಕೆ, ಕ್ಲಿಕ್ ಮಾಡಿದ್ರೆ ಇಲ್ಲಿ ಝೋನ್ ನಿಮ್ಗೆ ಐಡೆಂಟಿಫೈ ಆಗುತ್ತೆ. ಸೊ ಇದನ್ನ ನೀವು ಯೂಸ್ ಮಾಡಬಹುದು. ಅಗೇನ್ ರಿಮೆಂಬರ್, ಸ್ಕ್ಯಾಲ್ಪಿಂಗ್ ಮಾಡ್ತಾ ಇದ್ರೆ ಅಂದ್ರೆ ಫೈಸ್ ಇಸ್ ಬೆಸ್ಟ್. ಕ್ವಿಕ್ ಟ್ರೇಡ್ ಫೆಸಿಲಿಟಿ ಇರುತ್ತೆ, ಸಿಂಗಲ್ ಕ್ಲಿಕ್ ಅಲ್ಲಿ ನಿಮ್ಮ ಆರ್ಡರ್ ಗಳು ಎಕ್ಸಿಕ್ಯೂಟ್ ಆಗುತ್ತೆ, ದಟ್ ಟು ವಿತ್ ಸ್ಟಾಪ್ ಲಾಸ್ ಮತ್ತೆ ಟಾರ್ಗೆಟ್ ಆಟೋಮೆಟಿಕಲಿ ಎರಡು ಸೆಟ್ ಆಗುತ್ತೆ. ಸೊ ಜಸ್ಟ್ ಓಪನ್ ದಿಸ್. ಡನ್. ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.